ಮನೆ ಬಾಗಿಲಿಗೆ ಹೋಗೋದಿಲ್ಲ, ಯಾರನ್ನೂ ಕೇಳೋದಿಲ್ಲ. ಕೋಲಾರ ಜನ ಏನು ನನಗೆ ಆಶೀರ್ವಾದ ಮಾಡಿ ಓಟ್ ಹಾಕಿದ್ದಾರೆ. ನನಗೆ ಕೋಲಾರ ಜನ ಓಟ್ ಹಾಕಿರೋದು ಏನಕ್ಕೆ ಹಾಕಿದ್ದಾರೆ ಅಂದರೆ ಕೆಲಸ ಮಾಡೋಂತ ಹಾಕಿದ್ದಾರೆ, ಹರಟೆ ಹೊಡೆಯೋ ಅಂತ ನಾನು ಓಟ್ ಹಾಕಿಲ್ಲ. ಮಂತ್ರಿ ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ, ಏನಾದ್ರೂ ಒಂದೇ, ಕೆಲಸ ಅಂತೂ ಮಾಡೇ ಮಾಡ್ತೀವಿ. ನನ್ನ ಜಾತಿ ಓಟ್ ಇರೋ 1500 ಓಟ್ ಸರ್ ಕೋಲಾರಲ್ಲಿ. ಇಷ್ಟು ಜನ ನನ್ನ ನಂಬಿ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರ ಋಣ ನಾನು ತೀರಿಸ್ಕೋಬೇಕು. ಬಂದಿದ್ದನ್ನ ಪ್ರಸಾದ ಥರ 2 ಕೈಲಿ ತಗೊಂಡು ಸಚಿವ ಸಂಪುಟ ಪುನರ್ರಚನೆ ಆದ್ರೂ ಆಗ್ಬೇಕಾ ಏನು? ಆಗ್ಬೇಕಾಗಿಲ್ಲ ಸರ್, ಇರೋದು ಕರೆಕ್ಟ್ ಆಗಿರೋದನ್ನ ಯಾಕೆ ಸರ್ ನಾವು ಕೆದಕ್ಬೇಕು? ಮಿನಿಸ್ಟರ್ ಆಗಬೇಕಲ್ಲ. ಇಲ್ಲ, ನನಗೇನು ನಾನು ಅವತ್ತೇ ಒಂದು ದಿವಸ ಹೇಳಿದ್ರೆ ನಾನು ಯಾರ ಮನೆ ಬಾಗಿಲಿಗೆ ಹೋಗೋದಿಲ್ಲ, ಯಾರನ್ನೂ ಕೇಳೋದಿಲ್ಲ. ಕೋಲಾರ ಜನ ಏನು ನನಗೆ ಆಶೀರ್ವಾದ ಮಾಡಿ ಓಟ್ ಹಾಕಿದ್ದಾರೆ. ನನಗೆ ಕೋಲಾರ ಜನ ಓಟ್ ಹಾಕಿರೋದು ಏನಕ್ಕೆ ಹಾಕಿದ್ದಾರೆ ಅಂದರೆ ಕೆಲಸ ಮಾಡೋಂತ ಹಾಕಿದ್ದಾರೆ, ಹರಟೆ ಹೊಡೆಯೋ ಅಂತ ನಾನು ಓಟ್ ಹಾಕಿಲ್ಲ. ಕೆಲಸ ಮಾಡೋಕ್ಕೆ ಓಟ್ ಹಾಕಿದೆ, ಹರಟೆ ಹೊಡ್ಕೊಂಡು ಕೂತ್ಕೊ ಅಂತ ಯಾರು ನನಗೆ ಓಟ್ ಹಾಕಿಲ್ಲ. ಆ ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಾವು ಮಂತ್ರಿ ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ, ಏನಾದ್ರೂ ಒಂದೇ, ಕೆಲಸ ಅಂತೂ ಮಾಡೇ ಮಾಡ್ತೀವಿ. ಇಂಥದಕ್ಕೆ ಅಂತ ಆಸೆ ಪಟ್ಟಿಲ್ಲ ಸರ್. ನನ್ನ ಜಾತಿ ಓಟ್ ಇರೋ 1500 ಓಟ್ ಸರ್ ಕೋಲಾರಲ್ಲಿ. ಇಷ್ಟು ಜನ ನನ್ನ ನಂಬಿ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರ ಋಣ ನಾನು ತೀರಿಸ್ಕೋಬೇಕು. ಏನಿದ್ರು ಏನಿಲ್ಲದೆ ಇದ್ರು ಆ ಕೆಲಸ ನಾನು ಮಾಡ್ತೀನಿ. ನನಗೆ ಅದು ಬೇಕು ಇದು ಬೇಕು ಅಂತ ಯಾವುದೂ ಹುಡ್ಕೊಂಡು ಹೋಗೋದಿಲ್ಲ. ಬಂದಿದ್ದನ್ನ ಪ್ರಸಾದ ಥರ 2 ಕೈಲಿ ತಗೊಂಡು ನಿರೀಕ್ಷೆಗೆ ಸ್ಪಂದಿಸ್ತಾ ಇದ್ದೀರಾ ಸರ್? ಯಾರಿಗೆ? ಕೋಲಾರ ಮತದಾರ 100% ನಿರೀಕ್ಷೆಗೆ ಸ್ಪಂದಿಸ್ತಾ ಇದ್ದೀನಿ. ನೀವು ಪತ್ರಕರ್ತರು ಒಂದು ಕೆಲಸ ಮಾಡಿ, ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ. ಯಾವತ್ತು ನಾನು ಎಲ್ಲಿದ್ದೆ, ಎಷ್ಟು ದಿನ ನಾನು ಕೋಲಾರಲ್ಲಿ ಇದ್ದೀನಿ, ಎಷ್ಟು ದಿವಸ ಕೋಲಾರಲ್ಲಿ ಇಲ್ಲ ಅಂತ ನೀವೇ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಬೇಕಾದ್ರೆ ಚೆಕ್ ಮಾಡಿ, ಎಷ್ಟು ದಿನ ಇದ್ದೆ ಎಷ್ಟು ದಿನ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ.